ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಭಾರತದ ಪ್ರಮುಖ ಪ್ರಶಸ್ತಿಗಳ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ಎಲ್ಲ ಪ್ರಶಸ್ತಿಗಳ ಮಾಹಿತಿಯು ನಿಮಗೆ ಮುಂಬರುವಂಥ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಹಾಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗಳಿಗೆ ತುಂಬ ಅನುಕೂಲ ಆಗ್ತದೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ನೇದಾಗಿ ನೋಡ್ರಿ, ಬರುವಂಥದ್ದು ಆದಿತ್ಯ ಕ್ರಮವಾಗಿ ನೋಡ್ತಾ ಹೋಗೋಣ. ಅಂದರೆ ಫಸ್ಟ್ನೇ ಪ್ರಶಸ್ತಿ ಯಾವುದು? ಪರಮವೀರ ಚಕ್ರ ಪ್ರಶಸ್ತಿ. ಇದು ಅತ್ಯಂತ ದೊಡ್ಡ ಸೇನಾ ಪ್ರಶಸ್ತಿಯಾಗಿದೆ. ಎರಡನೇದಾಗಿ ಅಶೋಕ ಚಕ್ರ, ಮೂರನೇದು ಮಹಾವೀರ ಚಕ್ರ, ನಾಲ್ಕನೇದಾಗಿ ಕೀರ್ತಿ ಚಕ್ರ, 5 ವೀರ ಚಕ್ರ, 6 ಶೌರ್ಯ ಚಕ್ರ. ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹಾಗಾದರೆ ಭಾರತೀಯ ಸೇನಾಪಡೆಯ ಅತ್ಯುನ್ನತ ಶೌರ್ಯ ಪ್ರಶಸ್ತಿಗಳೆಂದರೆ ಪರಮವೀರ ಚಕ್ರ ಮತ್ತು ಮಹಾವೀರ ಚಕ್ರ. ಇನ್ನು ಇವುಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೋಡೋದಾದರೆ, ಒಂದನೇದಾಗಿ ಪರಮವೀರ ಚಕ್ರ ಪ್ರಶಸ್ತಿ. ಇದನ್ನು ನೋಡ್ರಿ, ಇದು ಅಶೋಕ ಚಕ್ರ ಪ್ರಶಸ್ತಿಗೆ ಸಮನಾದದ್ದಾಗಿದೆ. ಭಾರತದ ಮೊದಲ ಅತ್ಯುನ್ನತ ಮಿಲಿಟರಿ ಅಥವಾ ಸೇನಾ ಪ್ರಶಸ್ತಿ ಯಾವುದಪ್ಪ ಅಂದರೆ ಅದು ಪರಮವೀರ ಚಕ್ರ ಪ್ರಶಸ್ತಿ ಅಥವಾ ಪರಮವೀರ ಪ್ರಶಸ್ತಿ. ಇದನ್ನು ಗ್ರೇಟೆಸ್ಟ್ ಆಫ್ ದ ಅಲ್ಟಿಮೇಟ್ ಬ್ರೇವ್ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ವಿನ್ಯಾಸ ಮಾಡಿದಂಥವ್ರು ಯಾರಂದರೆ ಸಾವಿತ್ರಿ ಕಾನೋಲ್ಕರ್. ಇದು ಇಂಪಾರ್ಟೆಂಟ್. ಸಾವಿತ್ರಿ ಕಾನೋಲ್ಕರ್ ಅನ್ನುವಂಥವ್ರು ಈ ಒಂದು ಪರಮವೀರ ಚಕ್ರ ಪ್ರಶಸ್ತಿಯನ್ನು ವಿನ್ಯಾಸ ಮಾಡ್ತಾರೆ. ಇದನ್ನು ನೋಟ್ ಮಾಡಿ ಇಟ್ಕೊಡ್ರಿ, ಸಾವಿತ್ರಿ ಕಾನೋಲ್ಕರ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ, ಈ ಪುರಸ್ಕಾರ ಹೊಂದಿದವರು ತಮ್ಮ ಹೆಸರಿನ ಜೊತೆಗೆ ಇದರ ಹೆಸರನ್ನು ಉಪಯೋಗಿಸುವಂಥ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಪರಮವೀರ ಚಕ್ರ ಪ್ರಶಸ್ತಿಯ ಒಂದು ಚಿತ್ರ ಅಂತ ಹೇಳ್ಬೋದು. ಆಗ ಈ ಥರ ಇರ್ತದೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದು ಯಾವುದು ಅಂತ ಕೇಳಿದಾಗ ಅಥವಾ ಇದು ಚಿತ್ರನ ಕೊಟ್ಟು ಇದು ಯಾವ ಪ್ರಶಸ್ತಿ ಅಂತ ಕೇಳಿದ್ರು ನೀವು ಅದನ್ನು ಪರಮವೀರ ಚಕ್ರ ಪ್ರಶಸ್ತಿ ಅಥವಾ ಪರಮವೀರ ಪ್ರಶಸ್ತಿ ಅಂತೇಳಿ ನೀವು ಗುರುತಿಸುವಂಥ ನಿಮ್ಮಲ್ಲಿ ಒಂದು ಸಾಮರ್ಥ್ಯ ಬೇಕು. ನೆಕ್ಸ್ಟ್ ನೋಡ್ರಿ, ಎರಡನೇದಾಗಿ ಬಂದು ನೋಡೋಣ, ಮಹಾವೀರ ಚಕ್ರ ಪ್ರಶಸ್ತಿ. ಇದು ಎರಡನೆಯ ಅತ್ಯುನ್ನತ ಒಂದು ಸೇನಾ ಪ್ರಶಸ್ತಿಯಾಗಿದೆ. ಭೂಸೇನೆ, ನೌಕಾದಳ ಹಾಗೂ ವಾಯುದಾಳಿಯಲ್ಲಿ ಶತ್ರುಗಳ ವಿರುದ್ಧ ತೋರುವ ಶೌರ್ಯ ಹಾಗೂ ಸಾಹಸಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. 2021ರ 219ನೇ ಮಹಾವೀರ ಚಕ್ರ ಪ್ರಶಸ್ತಿಯನ್ನು ಪಡೆದವರು ಕರ್ನಲ್ ಬಿ ಸಂತೋಷ್ ಬಾಬು ಅನ್ನೋಂಥವ್ರು ಈ ಒಂದು ಮಹಾವೀರ ಚಕ್ರ ಪ್ರಶಸ್ತಿಯನ್ನು ಪಡೀತಾರೆ. ಹಾಗಾದರೆ ಇದು ಯಾವ ಥರ ಇರ್ತದೆ ಅಂತ ಚಿತ್ರನ ಕೊಟ್ಟಿದ್ದಾರೆ ನೋಡಿರಿ. ಈ ಥರ ಒಂದು ಆಕೃತಿಯಲ್ಲಿ ನಾವು ಅದನ್ನು ನೋಡ್ಬೋದು. ಯಾವುದು? ಮಹಾವೀರ ಚಕ್ರ ಪ್ರಶಸ್ತಿಯನ್ನು ನೋಡ್ಬೋದು. ಇದು ಎರಡನೇ ಅತ್ಯುನ್ನತ ಸೇನಾ ಪ್ರಶಸ್ತಿಯಾಗಿದೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ, ವೀರ ಚಕ್ರ ಪ್ರಶಸ್ತಿ ಅಂತ ಇದೆ. ಯುದ್ಧ ಭೂಮಿಯಲ್ಲಿ ಶತ್ರುಗಳ ವಿರುದ್ಧ ತೋರುವ ಪರಾಕ್ರಮಕ್ಕಾಗಿ ಹಾಗೂ ಶೌರ್ಯಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದು ಮೂರನೇ ಅತ್ಯುನ್ನತ ಸೇನಾ ಪ್ರಶಸ್ತಿಯಾಗಿದೆ. ಮೂರನೇದು ಯಾವುದು? ವೀರ ಚಕ್ರ ಪ್ರಶಸ್ತಿ. 2019ರಲ್ಲಿ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ರವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ನೋಡ್ರಿ, ಇದರ ಒಂದು ಚಿತ್ರನ ನೋಡ್ರಿ, ಈ ಥರ ಇದೆ. ಅಥವಾ ನೀವು ಎಕ್ಸಾಮ್ಗಳಲ್ಲಿ ಈ ಥರ ಒಂದು ಚಿತ್ರನ ಕೊಟ್ಟಾಗ ಇದು ಯಾವ ಪ್ರಶಸ್ತಿ ಅಂತಲೂ ಕೇಳ್ಬೋದು. ಹಾಗಾಗಿ ಈ ಚಿತ್ರಗಳನ್ನು ಸರಿಯಾಗಿ ನೋಡಿಟ್ಕೋಬೇಕು. ಅಥವಾ ವೀರ ಚಕ್ರ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡುತ್ತಾರೆ ಅಂತ ಕೇಳಿದಾಗ ಅದು ಅತ್ಯುತ್ತಮ, ಇದು ಒಂದು ಸೇನಾ ಪ್ರಶಸ್ತಿಯಾಗಿದೆ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ನಾಲ್ಕನೇದಾಗಿ ಅಶೋಕ ಚಕ್ರ ಪ್ರಶಸ್ತಿ. ಭಾರತೀಯ ಸೇನೆ ತನ್ನ ಯೋಧರಿಗೆ ನೀಡುವ ಶೌರ್ಯ ಪ್ರಶಸ್ತಿಯಾಗಿದೆ. ಯುದ್ಧ ಭೂಮಿಯಿಂದ ಹೊರಗಡೆ ತನ್ನ ಅಪ್ರತಿಮ ಶೌರ್ಯ, ಸಾಹಸ ಮತ್ತು ತ್ಯಾಗಕ್ಕಾಗಿ ಪಡೆಯಬಹುದಾದ ಪ್ರಶಸ್ತಿಯಾಗಿದೆ. ಪರಮವೀರ ಚಕ್ರಕ್ಕೆ ಸಮಾನವಾಗಿದೆ. ಅಂದರೆ ಇದು ಸಹ ಒಂದು ಪರಮವೀರ ಚಕ್ರ ಪ್ರಶಸ್ತಿಗೆ ಸಮನಾದಂಥ ಒಂದು ಪ್ರಶಸ್ತಿ ಯಾವುದಂತ ಕೇಳಿದ್ರೆ ಅಶೋಕ ಚಕ್ರ ಪ್ರಶಸ್ತಿ. ಇದು ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ ಪ್ರಶಸ್ತಿಗಳು ಅಶೋಕ ಚಕ್ರದ ವಿಸ್ತೃತ ಪ್ರಶಸ್ತಿಗಳಾಗಿವೆ. ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ವಾಯುಪಡೆಯ ಫ್ಲೈಟ್ ಲೆಫ್ಟಿನೆಂಟ್ ಸುಹಾಸ್ ಬಿಸ್ವಾಸ್. ಇವರು ಈ ಒಂದು ಅಶೋಕ ಚಕ್ರ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಯಾರು? ಸುಹಾಸ್ ಬಿಸ್ವಾಸ್. ನೋಡ್ರಿ, ಅಶೋಕ ಚಕ್ರ ಪ್ರಶಸ್ತಿಯು ಈ ಥರ ಇರ್ತದೆ, ಅದನ್ನು ನೋಡ್ಬೋದು ಇಲ್ಲಿ. ಹಾಗೆ ಅಶೋಕ ಚಕ್ರವನ್ನು ಮೊಟ್ಟ ಮೊದಲ ಬಾರಿಗೆ ಜನವರಿ 4, 1952ರಲ್ಲಿ ಸ್ಥಾಪಿಸಲಾಗಿದ್ದು ಇದನ್ನು ಅಶೋಕ ಚಕ್ರ ವರ್ಗ 1, ಅಶೋಕ ಚಕ್ರ ವರ್ಗ 2, ಅಶೋಕ ಚಕ್ರ ವರ್ಗ 3 ಎಂದು ವಿಂಗಡಿಸಿ ಪ್ರಶಸ್ತಿ ನೀಡಲಾಗುತ್ತಿತ್ತು. ನಂತರ 1967ರಲ್ಲಿ ಈ ವರ್ಗವನ್ನು ತೆಗೆದುಹಾಕಿ ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ ಎಂದು ವಿಂಗಡಿಸಲಾಯಿತು. ಇದರೊಳಗೆ ನಾವು 2 ಭಾಗ ನೋಡ್ಬೋದು, ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ ಅಂತ ಒಂದು 2 ಭಾಗನ ನಾವು ಕಾಣ್ಬೋದಾಗಿದೆ. ಇದು ನೋಡ್ರಿ, ನೆಕ್ಸ್ಟ್ ಬಂದುಬಿಟ್ಟು ಕೀರ್ತಿ ಚಕ್ರ ನೋಡ್ರಿ. ಯುದ್ಧದ ಸಮಯದಲ್ಲಿ ದೀರ್ಘಕಾಲದವರೆಗೆ ತೋರುವ ಶೌರ್ಯ, ಧೈರ್ಯ, ತ್ಯಾಗ ಒಳಗೊಂಡಂತೆ ನಾಗರಿಕರಿಗೆ ಹಾಗೂ ಮಿಲಿಟರಿ ಸಿಬ್ಬಂದಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುವುದು. 1967ಕ್ಕಿಂತ ಮೊದಲು ಇದನ್ನು ಅಶೋಕ ವರ್ಗ 2 ಎಂದು ಕರೆಯಲಾಗುತ್ತಿತ್ತು.
ಇದು ನೋಡ್ರಿ, ಇದು ಕೀರ್ತಿ ಚಕ್ರದ ಒಂದು ಪ್ರಶಸ್ತಿಯ ಒಂದು ಚಿತ್ರ ಆಗಿದೆ. ಇದನ್ನು ನೋಡ್ಕೊಳ್ಳಿ, ಈ ಥರದ್ದು ನೋಡ್ರಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೋಡ್ರಿ, ನೆಕ್ಸ್ಟ್ ಶೌರ್ಯ ಚಕ್ರ ಪ್ರಶಸ್ತಿ. ಯುದ್ಧದ ಸಮಯದಲ್ಲಿ ದೀರ್ಘಕಾಲದವರೆಗೆ ತೋರುವ ಶೌರ್ಯ, ಧೈರ್ಯ, ತ್ಯಾಗ ಒಳಗೊಂಡಂತೆ ನಾಗರಿಕರಿಗೆ ಹಾಗೂ ಮಿಲಿಟರಿ ಸಿಬ್ಬಂದಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುವುದು. ಕಾನೂನುಬದ್ಧವಾಗಿ ರಚಿಸಲಾದ ಯಾವುದೇ ಪಡೆಗಳ ಅಧಿಕಾರಿಗಳು, ಪುರುಷರು, ಮಹಿಳೆಯರು ಈ ಪ್ರಶಸ್ತಿಯನ್ನು ಪಡೆಯಬಹುದು. ಇದು ಯಾವುದು? ಶೌರ್ಯ ಚಕ್ರ ಪ್ರಶಸ್ತಿ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ತಾವು ಒಂದು ಸೇನಾ ಪ್ರಶಸ್ತಿಗಳ ಬಗ್ಗೆ ನೋಡಿದ್ರಿ. ಹಾಗಾದರೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ಪ್ರಶಸ್ತಿಗಳ ಒಂದು PDF ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗಿದೆ. ಅಲ್ಲಿ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಥರ ಒಂದು ಹಲವಾರು PDFಸ್ಗಳನ್ನು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.